ನಮ್ಮೂರಲ್ಲಿ ಇದಕ್ಕೆ ರೊಕ್ಕ ಅಂತೀವಿ, ನಿಮ್ಮೂರಲ್ಲಿ ಏನಂತೀರ ಕಾಮೆಂಟ್ ಮಾಡಿ. ನಿಮ್ಮೂರಲ್ಲಿ ಅಂತಾರೆ ಅದಕ್ಕೆ ರೊಕ್ಕ, ನಿನಗೆ ಬೆರಗಿಡ್ಕೊಂಡಿರೋದಂತೂ ಪಕ್ಕ. ಹಿಂಗ ಆಡ್ತಾ ಇದೆಯಲ್ಲ, ನಿಂಗೆ ಯಾರು ಉಗಿಯಲ್ವ ಮೊಕ್ಕ. ಯಾರಾದ್ರೂ ತಂದು ನೀನ್ ಬಾಯಿಗೆ ಹಾಕ್ಬೇಕು ಕಾಗೆ ಪಿಕ್ಕ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಫ್ರೆಂಡ್ಸ್, ನಮ್ಮೂರಲ್ಲಿ ಇದನ್ನ ಆಧಾರ್ ಕಾರ್ಡ್ ಅಂತೀವಿ, ನಿಮ್ಮೂರಲ್ಲಿ ಏನಂತೀರ ಕಾಮೆಂಟ್ ಮಾಡಿ. ನಮ್ ಕಡೆ ಗಂಡಸ್ರು ಅದನ್ನ ಆಧಾರ್ ಕಾರ್ಡು ಅಂತಾರೆ, ಹೆಂಗಸ್ರು ಸಿದ್ದರಾಮಯ್ಯನ್ ಕಾರ್ಡು ಅಂತಾರೆ. ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಸಿದ್ದರಾಮಯ್ಯ ಸಾಹೇಬ್ರೆ, ಸಿಎಂ ಸಾಹೇಬ್ರೆ, ಇಲ್ಲಿ ನೋಡ್ರಿ ಬಿಸ್ಲು, ಇಲ್ಲಿ ನೋಡ್ರಿ ಹೆಲ್ಮೆಟ್ ಒಳಗಡೆ ಕೂದಿಸ್ಬಿಟ್ಟು ಕೂದಲೆಲ್ಲ ಉದುರ್ತಾ ಇದೆ. ನೋಡ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ಇದಕ್ಕೊಂದು ಪರಿಹಾರ ಕೊಡ್ರಿ. ಅಕ್ಕತಾಗಿ ಬಸ್ಸಲ್ಲಿ ಓಡಾಡೋಕೆ ಫ್ರೀ ಮಾಡಿದ್ದಲ್ದೆ, ತಿಂಗಳಿಗೆ 2,000 ಕೊಟ್ಟಿದ್ದಲ್ದೆ, ಇವಾಗ ಇವಳು ಹೆಲ್ಮೆಟ್ ಹಾಕೊಂಡಾಗ ಶೆಕೆ ಆಗಿ ಕೂದ್ಲು ಉದ್ರೋದಕ್ಕೆ ಸಿದ್ದರಾಮಯ್ಯ ಅವರೇ ಬಂದು ಖುದ್ದಾಗಿ ಇವಳಿಗೆ ಪ್ರೊಟೆಕ್ಷನ್ ಕೊಡ್ಬೇಕಂತೆ ಅಲ್ವಾ ಅಕ್ಕ? ನಿಂಗೆ ತೊಂದ್ರೆ ಹೋಗ ಮುದವೆ ಮನ್ಲಿ ಇಟ್ಕಿಟ್ಟಿದ್ರೆ ಉಣ್ಕ ಬಿತ್ಕ ಹೋಗೋ. ಆಲ್ರೆಡಿ ಮುಂದ್ಗಡೆ ಇರೋ ಕೂದ್ಲು ಉದ್ರೋಗಿ ಮುಂದೆಲ್ಲ 3 ಬತ್ತಿ ಆಗದ, ಇವಳಿಗೆ CM ಬಂದು ಖುದ್ದಾಗಿ ಪರಿಹಾರ ಕೊಡ್ಬೇಕಂತೆ. ಹೆಂಗಿದೆ ನೋಡು, ಒಳ್ಳೆ ತಗ್ಗೋಗಿರೋ ತಾಮ್ರ ಚೊಂಬಿದ್ದಂಗ. ಅಯ್ಯಯ್ಯೋ, ಇಷ್ಟು ದಿನ ಬರೀ ಇವೆಣ್ಣು ಹುಚ್ಚಿ ಆಡ್ದಂಗ ಆಡತ್ತ ಅನ್ಕೊಂಡಿದ್ವಿ, ಇವಾಗ ನೋಡಿದ್ರೆ ಹುಚ್ಚಿನೇ ಆಗ್ಬಿಟ್ಟದ. ಇವಳಿಗೆ ಯಾವ್ದೋ ದೆವ್ವ ಗಿವ ಹಿಡ್ಕೊಂಡಿರ್ಬೇಕು, ಅದಕ್ಕೆ 20 ಜನ ಕರ್ಕ ಬಂದು ದೆವ್ವ ಬುಡ್ಸ ಪೂಜಾ ಮಾಡಿಸ್ಬೇಕು. 20 ಅಲ್ಲ 100 ಜನರ ಹತ್ರ ಮಾಡ್ಸಿದ್ರು ಕೂಡ ನಂದ್ಗ ಕಿತ್ಕೊಳಕ್ ಆಗಲ್ಲ. ಏನು ಕಿತ್ಕೊಳಕ್ ಆಗಲ್ವಾ? ಕಿತ್ಕೊಳಕ್ಕೆ ಅಲ್ಲಿ ಏನಿದ್ದಕ್ಕ, ಅಲ್ಲಿ ಕೂದ್ಲು ನೋಡಿದ್ರೆ ಒಳ್ಳೆ ಕಾಯಿ ಗುಂಜಿದ್ದಂಗದ. ಕಿತ್ಕೊಳಕ್ ಆಗಲ್ವಂತೆ, ಕಿತ್ಕೊಳಕ್ಕೆ ಬಂದ್ಬಿಟ್ಟ ಇಲ್ಲಿ. ಮುದವೆ ಹುಚ್ಚ ಮುದವೆ ಮನಗೋಗು, ಕಿತ್ಕೊಳಕೇನ್ ಇವಳ ಹತ್ರ ಕೊತ್ಮುರಿ ಸೊಪ್ಪದ ನೋಡು. ಏ ಬಮ್ಮ, ಇಲ್ಲಿ ಕಾಮೆಂಟ್ ಕರಿಸಿದ್ದಿ, ನಿಮ್ ಕಡೆ ಚಪ್ಲಿ ಹಾಕೊಳ್ಳೋದು ಹೆಂಗೆ ಒಂಚೂರು ತೋರ್ಸು. ನಮ್ಮ ಊರಲ್ಲಿ ಚಪ್ಲಿನ ಹಿಂಗೆ ಕಾಲಲ್ಲೇ ಹಾಕೊಳ್ಳೋದು. ಓ, ನಿಮ್ ಕಡೆ ಚಪ್ಲಿನ ಕಾಲ್ಗ ಹಾಕೊಳ್ತೀರಾ? ಅಯ್ಯೋ, ನಾನೆಲ್ಲೋ ನಿಮ್ ಕಡೆ ಚಪ್ಲಿನ ದಾರಕ್ ಕಟ್ಕೊಂಡು ಕತ್ಕಾಕೋತೀರೇನೋ ಅನ್ಕೊಂಡಿದ್ದೆ. ಅಚ್ಚರಿ, ನಿಮ್ಮೂರ್ ಯಾವ್ದು? ನಮ್ಮೂರು ರಾಯಚೂರು. ನಿಮ್ಮೂರು ಯಾವೂರು? ನಮ್ಮೂರು ಮೈಸೂರು. ಮೊಲ್ಲಾಗ್ರ ಬಂದವ್ರೆ ನಿನ್ನಂಗ್ ಆಡೋರು, ಹುಚ್ಚಿಡ್ದಿರ್ಬೇಕು. ನಿಂಗ್ ಒಂಚೂರು ಆಸ್ಪತ್ರೆಗೆ ತೋರ್ಸಿಲ್ವಾ ನಿಮ್ ಮನೆಯವರು? ನೀನ್ ಹಿಂಗೆ ತಲ್ಕೆಟ್ಟವಳಂಗ್ ಆಡ್ತಿರೋ, ಒಂದಲ್ಲ ಒಂದಿನ ಬಂದು ಯಾರಾದ್ರೂ ನಿನ್ನ ಬಾಯಿಗೆ ಬದ್ನೆಕಾಯಿ ತುರುಕ್ತಾರೆ ನೋಡ್ತಿರೋ. ನಮ್ಮೂರಲ್ಲಿ ಹುಚ್ಚರು ಹಿಂಗೆ ಇರ್ತಾರೆ, ನಿಮ್ಮೂರಲ್ಲೂ ಹಿಂಗೆ ಇರ್ತಾರ? ಇಲ್ಲಕ್ಕ ಬುಡವ ತಾಯಿ, ನಮ್ಮೂರಲ್ಲಿ ಹುಚ್ಚರು ಹಿಂಗಿರಲ್ಲ. ನಮ್ಮೂರಲ್ಲಿರೋ ಹುಚ್ಚರು ನಿನಗಿಂತ ಎಷ್ಟೋ ಫಾರ್ ಬೆಟರು. ನೀನ್ ನೋಡು ಹೆಂಗಿದ್ಯಾ, ಒಳ್ಳೆ ಬೆರಗಿಡಿದಿರೋ ಬಾವ್ಲಕ್ಕಿ ಇದ್ದಂಗೆ. ನಮ್ಮೂರಲ್ಲಿ ನಾವು ಅನ್ನ ತಿಂತೀವಿ, ನಿಮ್ಮೂರಲ್ಲೂ ನೀವು ಅನ್ನ ತಿಂತೀರಾ? ತಿಂದ್ರೆ ಕಾಮೆಂಟ್ ಮಾಡಿ. ನನ್ಗೆ ಯಾಕೋ ಡೌಟು ಕಣಕ್ಕ, ನೀನು ಚಿಕ್ಕವಳಾಗಿದ್ದಾಗ ನಿಮ್ ಮನೆಯವರು ನಿನ್ಗೆ ಪೋಲಿಯೋ ಹಾಕ್ಸೋದನ್ನ ಮರ್ತ್ಬಿಟ್ಟವ್ರೆ ಅನ್ಸುತ್ತೆ. ಅದಕ್ಕೆ ಹಿಂಗ ಹೈಲ್ ಪೈಲ್ ಬಂದಂಗೆ ನಮ್ಮೂರಲ್ಲಿ ಅನ್ನ ತಿಂತೀವಿ ಕಾಮೆಂಟ್ ಮಾಡಿ. ನಮ್ಮೂರಲ್ಲಿ ಹೇಳು ತಿಂತೀವಿ, ಬೇಗ ಬೇಗ ಕಾಮೆಂಟ್ ಮಾಡಿ. ನಮ್ಮೂರಲ್ಲಿ ಹೆಗಣ ತಿಂತೀವಿ ಕಾಮೆಂಟ್ ಮಾಡಿ ಅನ್ಕೊಂಡು ವಿಡಿಯೋ ಮಾಡ್ಕೊಂಡು ಸಾಯ್ತಾ ಇರ್ತೀಯ. ಒಂದ್ ಕೆಲ್ಸ ಮಾಡಕ, ನೆಕ್ಸ್ಟ್ ಯಾವ್ದಾದ್ರು ಚಿಕ್ಕ ಐಕ್ಳು ಕಕ್ಕ ತಿನ್ಬಿಟ್ಟು ನಮ್ಮೂರಲ್ಲಿ ಕಕ್ಕ ತಿನ್ನೋದು ಹಿಂಗೆ, ನಿಮ್ ಕಡೆನೂ ಹಂಗೆ ತಿಂತೀರಾ ಅಂತ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ಬಿಡು. ಕಕ್ಕ ತಿಂದ ಅಕ್ಕ ಅಂತ ಫುಲ್ಲು ಫೇಮಸ್ ಆಗೋಯ್ತೀಯ. ಗೆತ್ತ ಗೆತ್ತ RCB ಗೆತ್ತ. ಒಂಚೂರು ಮೆತ್ತ ಕಿರ್ಚು, ಅದ್ಯಾಕೊಳ್ಳೆ ರಾತ್ರಿ ಟೈಮಲ್ಲಿ ದೆವ್ವ ನೋಡ್ಬಿಟ್ಟು ಕಯ್ಯೋ ಅಂತ ಕಿರ್ಚ್ಕೊಳ್ಳೋ ಬೀದಿ ನಾಯಿ ತರ ಹರ್ಚ್ಕೋತಾ ಇದೀಯಾ. ಮೊನ್ನೆ ನೋಡಿದ್ರೆ CSK ಗೆಲ್ಲುತ್ತೆ RCB ಗೆಲ್ಲಲ್ಲ, ಕಾಮೆಂಟ್ ಮಾಡಿ ಅಂತ ವಿಡಿಯೋ ಮಾಡಿದ್ದೆ. ಇವಾಗ ನೋಡಿದ್ರೆ ಗೆತ್ತ ಗೆತ್ತ RCB ಗೆತ್ತ, ಕಾಮೆಂಟ್ ಮಾಡಿ ಅಂತ ವಿಡಿಯೋ ಮಾಡಿದೀಯಾ. ಇದರಿಂದ ಗೊತ್ತಾಗೋದೇನಂದ್ರೆ ನೀನ್ ವಿಡಿಯೋಸ್ಗೆ ಲೈಕ್ಸು ಕಮೆಂಟ್ಸು ವ್ಯೂಸು ಜಾಸ್ತಿ ಬರ್ಲಿ ಅನ್ಬಿಟ್ಟು ಹೆಂಗ್ ಬೇಕಾದ್ರೂ ನೀನು ವಿಚಿತ್ರವಾಗಿ ಆಡೋಕೆ ರೆಡಿಯಾಗಿ ನಿಂತ್ಬಿಟ್ಟಿರ್ತೀಯ ಅಲ್ವಾ. ಜನ್ಮಕ್ಕೆ ಹೋಗೋ. ಆಮೇಲೆ ಇನ್ನೊಂದೇನಂದ್ರೆ ನೀನ್ ಎಲ್ಲಾ ವಿಡಿಯೋದಲ್ಲೂ ಕಾಮೆಂಟ್ ಮಾಡಿ, ಕಾಮೆಂಟ್ ಮಾಡಿ, ಬೇಗ ಬೇಗ ಕಾಮೆಂಟ್ ಮಾಡಿ, ಕಾಮೆಂಟ್ ಮಾಡಿ, ಬೇಗ ಬೇಗ ಕಾಮೆಂಟ್ ಮಾಡಿ ಅನ್ನೋ ನೀನು ಆ ವಿಡಿಯೋಗಳದ್ದು ಕಮೆಂಟ್ಸ್ ನ ಯಾಕಕ್ಕ ಆಫ್ ಮಾಡಿದ್ಯಾ? ಹೇಳು ಒಂಚೂರು. ಯಾಕೆ ಈ ನಿನ್ನ ಕಿತ್ತೋದ್ ವಿಡಿಯೋಸ್ ಗಳನ್ನ ನೋಡಿ ನಮ್ ಜನ ಕ್ಯಾಕರ್ಸ್ ಉಗಿದು ಊರ್ ಬಾಗ್ಲು ಮಾಡಿರ್ತಾರಲ್ಲ, ಅದನ್ನ ನೋಡಿದ್ರೆ ನ್ಯಾಣ ಹಾಕೋಬೇಕು ಅನ್ಸ್ಬಿಡುತ್ತೆ ಅಂತ.